ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಆನ್ಲೈನ್ ತರಗತಿಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಹೈಡ್ರೋಜನ್ನ ಕುರಿತು ವಿವರವಾಗಿ ತಿಳಿದಿದ್ದೇವೆ. ಹಿಂದೆ ನಾವು ಏನೆಲ್ಲ ಕಲಿತಿದ್ದೇವೆ ಎಂಬುದನ್ನು ನಾವು ಪುನಃ ನೆನಪು ಮಾಡುವ. ಸಂಯೋಜಿತ ರಾಸಾಯನಿಕ ಕ್ರಿಯೆ ಬಗ್ಗೆ ನಾವು ನೋಡಿದ್ದೇವೆ. ಆದೇಶ ರಾಸಾಯನಿಕ ಕ್ರಿಯೆಗಳ ಬಗ್ಗೆಯೂ ನಾವು ನೋಡಿದ್ದೇವೆ. ಅನಂತರ ಹೈಡ್ರೋಜನ್ನ ವಿಶೇಷತೆಗಳನ್ನು ಅನಿಲದ ವಿಶೇಷತೆಯನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಹೈಡ್ರೋಜನ್ ಒಂದು ದಕ್ಷ ಇಂಧನವಾಗಿ ಬಳಸಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಕಾರಣ ಏನೆಂಬುದನ್ನು ನಾವು ನೋಡಿದ್ದೇವೆ. ಅದಲ್ಲದೆ ಹೈಡ್ರೋಜನ್ ಒಂದು ಇಂಧನವಾಗಿ ಬಳಸುವುದಾದರೆ ಅದರ ಹಿರಿಮೆ ಏನೆಂಬುದನ್ನು ನಾವು ನೋಡಿದ್ದೇವೆ ಹಿಂದಿನ ಆನ್ಲೈನ್ ತರಗತಿಯಲ್ಲಿ. ಹಾಗಾದರೆ ಇವತ್ತು ನಾವು ಮುಖ್ಯವಾದ ಇನ್ನೊಂದು ಅನಿಲದ ಬಗ್ಗೆ ನಾವು ತಿಳಿದುಕೊಳ್ಳುವ. ನಮಗೆ ಗೊತ್ತುಂಟು, ಈ ಅನಿಲವಿಲ್ಲದರೆ ಯಾವುದೇ ಪ್ರಾಣಿ ಪಕ್ಷಿಗಳು ಬದುಕಲಿಕ್ಕೆ ಸಾಧ್ಯವಿಲ್ಲ. ಈಗ ಆ ಅನಿಲ ಯಾವುದು ಎಂಬುದನ್ನು ನಿಮಗೆ ಈಗಾಗಲೇ ನಿಮ್ಮ ಮನಸ್ಸಿಗೆ ಬಂದಿರ್ಬೋದು. ಆಕ್ಸಿಜನ್, ಅದನ್ನು ನಾವು ಪ್ರಾಣವಾಯು ಎಂಬುದಾಗಿ ನಾವು ಕರೀತೇವೆ. ಆಕ್ಸಿಜನ್ ಹೇಳುವಾಗ ಈ ಆಕ್ಸಿಜನನ್ನು ಸಂಶೋಧನೆ ಮಾಡಿದವರು ಯಾರು? ಇದು ನಿಮ್ಮ ಮನಸ್ಸಿಗೆ ಬರುವಂಥ ಒಂದು ಪ್ರಶ್ನೆ. ಆಕ್ಸಿಜನನ್ನು ಜಾಸೆಫ್ ಪ್ರಿಸ್ಟ್ಲಿ ಎನ್ನುವವ ಕಂಡುಹಿಡಿದಿದ್ದಾನೆ. 1774ರಲ್ಲಿ ಜಾಸೆಫ್ ಪ್ರಿಸ್ಟ್ಲಿ ಮತ್ತು ಲವೋಸಿಯೆ ಇಬ್ಬರು ಜೊತೆಗೂಡಿ ಕೆಲಸ ಮಾಡುವ ಸಂದರ್ಭದಲ್ಲಿ ಮರ್ಕ್ಯುರಿಕ್ ಆಕ್ಸೈಡನ್ನು ಕ್ಯಾಂಡಲ್ವನ್ನು ಉರಿಸಿ ಅದರ ಸಹಾಯದಿಂದ ಉರಿಸಿದಾಗ ಒಂದು ಅನಿಲ ಬಿಡುಗಡೆ ಆಯಿತು. ಆ ಅನಿಲವು ಕ್ಯಾಂಡಲ್ನ ಬೆಳಕನ್ನು ಅಥವಾ ಕ್ಯಾಂಡಲ್ನ ಬೆಂಕಿಯನ್ನು ಪ್ರಜ್ವಲಿಸುವಂತೆ ಮಾಡಿತು. ಇದು ಅವನಲ್ಲಿ ಜಾಸೆಫ್ ಪ್ರಿಸ್ಟ್ಲಿಯಲ್ಲಿ ಬಹಳ ಕುತೂಹಲವನ್ನು ಉಂಟು ಮಾಡಿತು. ಇದರ ನಾಮಕರಣವನ್ನು ಆಕ್ಸಿಜನ್ ಎಂಬುದಾಗಿ ಮಾಡಿದವ ಲವೋಸಿಯೆ ಅಂತ ಹೇಳ್ತೇವೆ ಅವನನ್ನು. ಹೀಗೆ ಆಕ್ಸಿಜನ್ ಮೊದಲೇ ಇತ್ತು, ಅದನ್ನು ಪತ್ತೆ ಹಚ್ಚಿದ್ದು ಜಾಸೆಫ್ ಪ್ರಿಸ್ಟ್ಲಿ. ಆಕ್ಸಿಜನ್ನ ಯೌಗಿಕಗಳು ಯಾವುದು? ಸಾಮಾನ್ಯವಾಗಿ ಅದು ಭೂಮಿಯಲ್ಲಿ ವಾಯುವಿನಲ್ಲಿ ಯೌಗಿಕದ ರೂಪದಲ್ಲಿಯೂ ಸಿಗ್ತದೆ, ಸ್ವತಂತ್ರ ರೂಪದಲ್ಲಿಯೂ ನಮಗೆ ಸಿಗ್ತದೆ. ಅದರ ಯೌಗಿಕ ರೂಪದಲ್ಲಿ ನಾವು ನೋಡುವುದಾದರೆ ಗ್ಲೂಕೋಸನ್ನು ನಾವು ನೋಡಿದರೆ ಸಕ್ಕರೆ, ಗ್ಲೂಕೋಸ್, ಅದರ ಫಾರ್ಮುಲಾ ಹೇಗೆ ನೋಡೋಣ, ಹೇಳಿ ನೋಡೋಣ. C6H12O6. ಅಲ್ಲಿ O6 ಇದೆ ನೋಡಿ. O6 ಎನ್ನುವುದು ಆಕ್ಸಿಜನ್ ಅನ್ನು ನಮಗೆ ಸೂಚಿಸ್ತದೆ. ಅದೇ ಕಾಪರ್ ಆಕ್ಸೈಡನ್ನು ನೋಡೋದಾದರೆ ಅಲ್ಲಿ ಕೂಡ ಆಕ್ಸಿಜನ್ ಇದೆ. ಕ್ಯಾಲ್ಶಿಯಂ ಕಾರ್ಬನೇಟನ್ನು ನೋಡಿದರೆ CaCO3, ಅಲ್ಲಿ O3 ಅಂದರೆ ಆಕ್ಸಿಜನ್ ಅಲ್ಲಿಯೂ ಇದೆ. ಹೀಗೆ ಅದೇ ರೀತಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH ಟ್ವೈಸ್, ಸೋಡಿಯಂ ಹೈಡ್ರಾಕ್ಸೈಡ್ NaOH, ಇವುಗಳೆಲ್ಲ ಈ ಯೌಗಿಕದಲ್ಲೆಲ್ಲ ನಮಗೆ ಆಕ್ಸಿಜನ್ ಕಂಡುಬರುವುದನ್ನು ನೋಡ್ಬೋದು. ಇಂತಹ ಅನೇಕ ಉದಾಹರಣೆಗಳನ್ನು ನಿಮಗೆ ಕೊಡ್ಬೋದು. ಅದಲ್ಲದೆ ಪ್ರಕೃತಿಯಲ್ಲಿ ನೋಡುವುದಾದರೆ ಭೂವಲ್ಕದಲ್ಲಿ ಹೇರಳವಾಗಿ ಆಕ್ಸಿಜನ್ ಇದೆ. ಅದಲ್ಲದೆ ನೀರಿನಲ್ಲಿ ಆಕ್ಸಿಜನ್ ಇದೆ.
ಕಲ್ಲಿನಲ್ಲೂ ಆಕ್ಸಿಜನ್ ಇದೆ, ದೊಡ್ಡ ದೊಡ್ಡ ಕಲ್ಲುಗಳಲ್ಲಿ ಆಕ್ಸಿಜನ್ ಇದೆ. ಅದಲ್ಲದೆ ಜೀವಜಾಲದಲ್ಲಿ ಕೂಡ ಆಕ್ಸಿಜನ್ ಇದೆ, ಖನಿಜಗಳಲ್ಲೂ ಆಕ್ಸಿಜನ್ ಇದೆ. ಎಲ್ಲ ಕಡೆ ಹೆಚ್ಚಿನ ಕಡೆ ಆಕ್ಸಿಜನ್ ಇದ್ದೇ ಇದೆ. ಎಷ್ಟೆಷ್ಟು ಆಕ್ಸಿಜನ್ ಇದೆ ಎಂಬುದನ್ನು ನಾವು ಈ ಪಟ್ಟಿಯ ಮೂಲಕ ತಿಳಿದುಕೊಳ್ಳುವ. ಭೂವಲ್ಕದಲ್ಲಿ ನೋಡುವುದಾದರೆ ಸುಮಾರು 45-50% ಆಕ್ಸಿಜನ್ ಇದೆ. ನೀರನ್ನು ನೋಡುವುದಾದರೆ 88-90% ಆಕ್ಸಿಜನ್ ಇದೆ. ವಾತಾವರಣವನ್ನು ನೋಡುವುದಾದರೆ 21% ಆಕ್ಸಿಜನ್ ಇದೆ. ನಾವು ಈ ಮೊದಲೇ ನಾವು ನೋಡಿದ್ದೇವೆ. ಸಸ್ಯಗಳಲ್ಲಿ ನೋಡುವುದಾದರೆ ಸುಮಾರು 60-70% ಆಕ್ಸಿಜನ್ ಇದೆ. ಅದೇ ಪ್ರಾಣಿಗಳಲ್ಲಿ ನೋಡುವುದಾದರೆ 60-70% ಆಕ್ಸಿಜನ್ ಇದೆ. ಈಗ ಆಕ್ಸಿಜನ್ ಬಗ್ಗೆ ತಿಳಿದುಕೊಂಡೆವು. ಅದನ್ನು ಕಂಡುಹಿಡಿದವ ಯಾರು? ಅಕಸ್ಮಾತಾಗಿ ಜೋಸೆಫ್ ಪ್ರೀಸ್ಲಿ ಕಂಡುಹಿಡಿದದ್ದು. ಯಾವ ವಸ್ತುವನ್ನು ಉಪಯೋಗಿಸಿ ಎಂಬುದು ನಿಮಗೆ ಗೊತ್ತಾಯಿತು, ಮರ್ಕ್ಯುರಿಕ್ ಆಕ್ಸೈಡ್. ಆದರೆ ನಾವು ಈ ಲ್ಯಾಬೊರೇಟರಿಯಲ್ಲಿ ಅಥವಾ ಪ್ರಯೋಗಾಲಯದಲ್ಲಿ ನಾವು ತಯಾರಿಸುವಾಗ ಅವನ ವಿಧಾನವನ್ನು ಬಳಸುವುದಿಲ್ಲ. ಯಾಕೆಂದರೆ ಮರ್ಕ್ಯುರಿಕ್ ಆಕ್ಸೈಡ್ ಎಂಬುದು ಬಹಳ ವಿಷ ವಸ್ತು. ಅದನ್ನು ನಾವು ಲ್ಯಾಬೊರೇಟರಿಯಲ್ಲಿ ಬಳಸುವುದಷ್ಟು ಸಮಂಜಸವಲ್ಲ. ಆದ ಕಾರಣ ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಬಳಸಿ ಅದನ್ನು ಉರಿಸಿದಾಗ ಆಕ್ಸಿಜನ್ ಬಿಡುಗಡೆ ಆಗುವಂತಹ ಒಂದು ಪ್ರಯೋಗವನ್ನು ನಾವು ಸಾಮಾನ್ಯವಾಗಿ ಲ್ಯಾಬೊರೇಟರಿಯಲ್ಲಿ ಮಾಡ್ತೇವೆ. ಇದಕ್ಕೆ ಬೇಕಾದಂಥ ವಸ್ತುಗಳು ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಹರಳುಗಳು, ತೇವರಹಿತ ಟೆಸ್ಟ್ ಟ್ಯೂಬ್ ಬೇಕು, ಸ್ಪಿರಿಟ್ ಲ್ಯಾಂಪ್ ಬೇಕು ಮತ್ತು ಬೆಂಕಿಪಟ್ಟಣ. ಇದು ಯಾವ ರೀತಿ ಪ್ರಯೋಗವನ್ನು ಮಾಡುವುದು ಎಂಬುದು ನಾವು ವಿಡಿಯೋದ ಮೂಲಕ ತಿಳಿದುಕೊಳ್ಳುವ. ತರಗತಿ 9 ರಸಾಯನಶಾಸ್ತ್ರ, ಅಧ್ಯಾಯ 6 ಅಲೋಹಗಳು. ಆಕ್ಸಿಜನ್ ಅನಿಲದ ತಯಾರಿ. ಆಕ್ಸಿಜನ್ ಅನಿಲವನ್ನು ತಯಾರಿಸಲು ಉಪಯೋಗಿಸಲ್ಪಡುವ ಕೆಲವು ರಾಸಾಯನಿಕ ಕ್ರಿಯೆಯನ್ನು ಪರಿಚಯಿಸೋಣ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಥವಾ KMnO4 ಎಂಬುದು ನಿಮಗೆ ಸುಪರಿಚಿತವಾದ ಒಂದು ರಾಸಾಯನಿಕ ಪದಾರ್ಥವಲ್ಲವೇ? ಸಾಮಾನ್ಯವಾಗಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನು ಬಿಸಿ ಮಾಡಿ ಪ್ರಯೋಗಶಾಲೆಗಳಲ್ಲಿ ಆಕ್ಸಿಜನ್ ಅನ್ನು ತಯಾರಿಸುತ್ತಾರೆ. ನಾವು ಈ ಪ್ರಯೋಗವನ್ನು ಮಾಡಿ ನೋಡೋಣ. ಒಂದು ತೇವರಹಿತವಾದ ಬಾಯ್ಲಿಂಗ್ ಟ್ಯೂಬಿನಲ್ಲಿ ಸ್ವಲ್ಪ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನು ತೆಗೆದುಕೊಂಡು ಅದನ್ನು ಬಿಸಿ ಮಾಡೋಣ. ಕೆಲವು ಬದಲಾವಣೆಗಳು ಉಂಟಾಗುವುದನ್ನು ಗಮನಿಸಬಹುದಲ್ಲವೇ? ಈಗ ಹೊಗೆಯುತ್ತಿರುವ ಒಂದು ಅಗರಬತ್ತಿಯನ್ನು ಬಾಯ್ಲಿಂಗ್ ಟ್ಯೂಬಿನ ಒಳಭಾಗಕ್ಕೆ ಕೊಂಡು ಹೋಗುವಾಗ ಏನು ಸಂಭವಿಸುವುದು ಎಂಬುದನ್ನು ಗಮನಿಸಿರಿ. ಅಗರಬತ್ತಿಯು ಪ್ರಜ್ವಲಿಸಿ ಉರಿಯುವುದನ್ನು ಕಾಣಬಹುದಲ್ಲವೇ? ಉರಿಯಲು ಸಹಾಯ ಮಾಡುವ ಅನಿಲವು ಆಕ್ಸಿಜನ್ ಎಂದು ತಿಳಿದಿದೆಯಲ್ಲವೇ? ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾದ ಅನಿಲ ಆಕ್ಸಿಜನ್ ಎಂದು ಸ್ಪಷ್ಟವಾಯಿತಲ್ಲವೇ? ಈ ರಾಸಾಯನಿಕ ಕ್ರಿಯೆಯ ಸಮತೋಲನಗೊಳಿಸಿದ ರಾಸಾಯನಿಕ ಸಮೀಕರಣವನ್ನು ಗಮನಿಸಿರಿ. 2KMnO4 ಪ್ಲಸ್ ಉಷ್ಣ gives K2MnO4 MnO2 ಪ್ಲಸ್ O2. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ಪೊಟ್ಯಾಷಿಯಂ ಮ್ಯಾಂಗನೇಟ್, ಮ್ಯಾಂಗನೀಸ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಯಾಗುವುದು. ಆಕ್ಸಿಜನ್ ಲಭಿಸುವ ಇನ್ನೊಂದು ರಾಸಾಯನಿಕ ಕ್ರಿಯೆಯು ಹೈಡ್ರೋಜನ್ ಪೆರಾಕ್ಸೈಡ್ನ ವಿಭಜನೆಯಾಗಿದೆ. ಒಂದು RB ಫ್ಲಾಸ್ಕಿನಲ್ಲಿ 10 ml ನಷ್ಟು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಮ್ಯಾಂಗನೀಸ್ ಡೈಆಕ್ಸೈಡ್ ಅನ್ನು ಸೇರಿಸೋಣ. ಕೆಲವು ಬದಲಾವಣೆಗಳು ಜರುಗುವುದಾಗಿ ಕಾಣಬಹುದಲ್ಲವೇ? ಹೊಗೆಯುತ್ತಿರುವ ಅಗರಬತ್ತಿಯನ್ನು RB ಫ್ಲಾಸ್ಕಿನ ಒಳಗೆ ಕೊಂಡು ಹೋದಾಗ ಅದು ಪ್ರಜ್ವಲಿಸಿ ಉರಿಯುವುದಾಗಿ ಕಾಣಬಹುದು. ಹೈಡ್ರೋಜನ್ ಪೆರಾಕ್ಸೈಡ್ನ ವಿಭಜನೆಯು ಇಲ್ಲಿ ಜರುಗುವುದು. ಕ್ರಿಯೆಯ ಪರಿಣಾಮವಾಗಿ ಆಕ್ಸಿಜನ್ ಉಂಟಾಗುವುದೆಂದು ಸ್ಪಷ್ಟವಾಯಿತಲ್ಲವೇ? ಹೈಡ್ರೋಜನ್ ಪೆರಾಕ್ಸೈಡ್ನ ವಿಭಜನೆಯ ರಾಸಾಯನಿಕ ಸಮೀಕರಣವನ್ನು ಗಮನಿಸಿರಿ. 2H2O2 gives 2H2O ಪ್ಲಸ್ O2. ಈ ರಾಸಾಯನಿಕ ಕ್ರಿಯೆಯಲ್ಲಿ ಮ್ಯಾಂಗನೀಸ್ ಡೈಆಕ್ಸೈಡ್ನ ಕಾರ್ಯವೇನು? ಹೈಡ್ರೋಜನ್ ಪೆರಾಕ್ಸೈಡ್ನ ವಿಭಜನೆಯ ವೇಗವನ್ನು ಹೆಚ್ಚಿಸುವ ವಸ್ತುವಾಗಿ ಮ್ಯಾಂಗನೀಸ್ ಡೈಆಕ್ಸೈಡ್ ವರ್ತಿಸುವುದು. ಇದನ್ನು ಪ್ರೇರಕ ಎಂದು ಕರೆಯುವರು.
ಈಗ ಆಕ್ಸಿಜನ್ನ ತಯಾರಿಯ ಬಗ್ಗೆ ವಿಡಿಯೋದಲ್ಲಿ ನೀವು ಈಗಾಗಲೇ ಸರಿಯಾಗಿ ಗಮನಿಸಿದ್ದೀರಿ ಯಾವ ರೀತಿ ತಯಾರಿಸುವುದು. ಈಗ ಅದರ ಸಮೀಕರಣವನ್ನು ನೋಡುವುದಾದರೆ, ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ನೋಡಿದರೆ 2KMnO4 ಅಂದರೆ 2 ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಯೌಗಿಕಗಳು ಉಷ್ಣ ಅಂದರೆ ನಾವು ಅದನ್ನು ಬಿಸಿ ಮಾಡಿದಾಗ K2MnO4 ಅಂದರೆ ಪೊಟ್ಯಾಷಿಯಂ ಮ್ಯಾಂಗನೇಟ್ ಉತ್ಪತ್ತಿಯಾಗ್ತದೆ ಮತ್ತು ಮ್ಯಾಂಗನಸ್ ಡೈಆಕ್ಸೈಡ್ ಇನ್ನೊಂದು ಯೌಗಿಕ ಉತ್ಪತ್ತಿಯಾಗ್ತದೆ. ಅದೇ ರೀತಿ ಆಕ್ಸಿಜನ್ ಯೌಗಿಕ ಕೂಡ ಅದರಲ್ಲಿ ಬಿಡುಗಡೆ ಆಗ್ತದೆ ಎಂಬುದನ್ನು ನೀವು ನೋಡಿದ್ದೀರಿ. ಇಲ್ಲಿ ನೋಡೋದಾದರೆ ಏನಾಗಿದೆ, ಒಂದು ಯೌಗಿಕ ಈ ರಾಸಾಯನಿಕ ಕ್ರಿಯೆಯನ್ನು ನೋಡುವುದಾದರೆ, ಸಮೀಕರಣವನ್ನು ನೀವು ಗಮನಿಸುವುದಾದರೆ ಸರಿಯಾಗಿ ಗಮನಿಸಿ, ಪೊಟ್ಯಾಷಿಯಂ ಪರ್ಮಾಂಗನೇಟ್ 3 ಯೌಗಿಕವಾಗಿ ಏನಾಗಿದೆ, ವಿಭಜನೆಯಾಗಿದೆ. 3 ಯೌಗಿಕ, ಯಾವುದೆಲ್ಲ 3 ಯೌಗಿಕಗಳು? ಒಂದು K2MnO4 ಪೊಟ್ಯಾಷಿಯಂ ಮ್ಯಾಂಗನೇಟ್, MnO2 ಮ್ಯಾಂಗನೀಸ್ ಆಕ್ಸೈಡ್, ಅದೇ ರೀತಿ ಆಕ್ಸಿಜನ್. ಇವುಗಳು 3 ಯೌಗಿಕಗಳಲ್ವೇ? ಒಂದಕ್ಕಿಂತ ಹೆಚ್ಚು ಪರಮಾಣುಗಳು ಇದರಲ್ಲಿ ಕೂಡಿದೆ ಅಲ್ವೇ? ಅದೇ ರೀತಿ KMnO4 ಎನ್ನುವುದು ಕೂಡ ಒಂದು ಯೌಗಿಕಗಳಲ್ವೇ? ಅದ ಕಾರಣ ಯೌಗಿಕಗಳು ವಿಭಜನೆಯಾಗಿ 3, 2ಕ್ಕಿಂತ ಹೆಚ್ಚು ಯೌಗಿಕಗಳು ಉಂಟಾದರೆ ಸಾಮಾನ್ಯವಾಗಿ ಅಂತಹ ರಾಸಾಯನಿಕ ಕ್ರಿಯೆಯನ್ನು ನಾವು ವಿಭಜನೆಯ ರಾಸಾಯನಿಕ ಕ್ರಿಯೆ ಎಂಬುದಾಗಿ ಹೇಳುತ್ತೇವೆ. ವಿಭಜನೆ. ಪುನಃ ಅದರ ನಿರೂಪಣೆಯನ್ನೊಮ್ಮೆ ಗಮನಿಸಿ. ಒಂದು ಯೌಗಿಕ ವಿಭಜಿಸಲ್ಪಟ್ಟು 2 ಅಥವಾ ಅದಕ್ಕಿಂತ ಹೆಚ್ಚು ಯೌಗಿಕಗಳನ್ನು ಉಂಟು ಮಾಡುವುದಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ನಾವು ವಿಭಜನೆಯ ರಾಸಾಯನಿಕ ಕ್ರಿಯೆ ಎಂಬುದಾಗಿ ಹೇಳ್ತಾರೆ. ಇಂಗ್ಲೀಷಲ್ಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಎಂಬುದಾಗಿ ಹೇಳ್ತೇವೆ. ಬೇರೆ ಉದಾಹರಣೆಗಳನ್ನು ನಾವು ನೋಡಿದಾದರೆ ಬೇರೆ ಇದರಲ್ಲೂ ಆಗ್ತದೆ. ಸೋಡಿಯಂ ಕ್ಲೋರೈಡ್ನ ವಿದ್ಯುತ್ ವಿಶ್ಲೇಷಣೆಯನ್ನು ಮಾಡುವುದಾದರೆ, ಸೋಡಿಯಂ ಕ್ಲೋರೈಡ್ ಇದಕ್ಕೆ ವಿದ್ಯುತ್ತನ್ನು ನೀವು ಕೊಟ್ಟರೆ ಅದು ಧನ ಮತ್ತು ಋಣ ಎಲೆಕ್ಟ್ರೋಡ್ಗಳು ದ್ರಾವಣದಲ್ಲಿ ಮುಳುಗಿಸಬೇಕಾಗುತ್ತದೆ. ಆಗ ವಿದ್ಯುತ್ತನ್ನು ನೀವು ಕೊಟ್ಟರೆ ಅಲ್ಲಿ ಸೋಡಿಯಂ ಪರಮಾಣುಗಳು ಉಂಟಾಗ್ತದೆ ಮತ್ತು ಕ್ಲೋರಿನ್ ಅನಿಲ ಬಿಡುಗಡೆ ಆಗ್ತದೆ. ಋಣಧ್ರುವದಲ್ಲಿ ಸೋಡಿಯಂ ಉತ್ಪತ್ತಿಯಾಗ್ತದೆ. ಅಂದರೆ ಋಣಧ್ರುವದ ಕಡೆಗೆ ಸೋಡಿಯಂ ಹೋಗ್ತದೆ, ಧನಧ್ರುವದ ಕಡೆಗೆ ಕ್ಲೋರಿನ್ ಹೋಗ್ತದೆ. ಈ ರೀತಿ ಇಲ್ಲಿ ಏನಾಗಿದೆ ಅಂದರೆ ಸೋಡಿಯಂ ಕ್ಲೋರೈಡ್ 2 ಇದಾಗಿ ವಿಭಜನೆ ಆಗಿದೆ. ಒಂದು ಸೋಡಿಯಂ ಮತ್ತು ಕ್ಲೋರಿನ್ ಅನಿಲವಾಗಿ ವಿಭಜನೆ ಆಗಿದೆ. ಅದೇ ರೀತಿ ಪೊಟ್ಯಾಷಿಯಂ ಕ್ಲೋರೈಡನ್ನು ನೋಡುವುದಾದರೆ ಅದನ್ನು KClO3 ನೀವು ಅದನ್ನು ಬಿಸಿ ಮಾಡಿದರೆ KCl 2 KClನ ಅಣುಗಳು ಸಿಗ್ತದೆ ಮತ್ತು 3 ಆಕ್ಸಿಜನ್ನ ಅಣುಗಳು ಸಿಗ್ತದೆ. ಅದೇ ರೀತಿ ನೀವು ಈಗಾಗಲೇ ವಿಡಿಯೋದಲ್ಲಿ ನೋಡಿದ ಹಾಗೆ ಹೈಡ್ರೋಜನ್ ಪರಾಕ್ಸೈಡ್ ಅದನ್ನು ತೆರೆದಿಟ್ಟರೆ ಸಾಮಾನ್ಯವಾಗಿ ಅದು ನೀರಾಗ್ತದೆ. ನೀರು ಆಕ್ಸಿಜನ್ ಬಿಡುಗಡೆ ಮಾಡಿ ಕೊನೆಗೆ ಅದರಲ್ಲಿ ಉಳಿಯುವುದು ನೀರಾಗಿರ್ತದೆ. ಆದರೆ ಈಗ ವರ್ತನೆಯ ವೇಗವನ್ನು ಹೆಚ್ಚಿಸುವುದಕ್ಕೆ ಏನು ಮಾಡ್ತಾರೆ ಅಂದರೆ ಮ್ಯಾಂಗನೀಸ್ ಆಕ್ಸೈಡನ್ನು ಪ್ರೇರಕವಾಗಿ ಬೆರೆಸ್ತಾರೆ. ಹೈಡ್ರೋಜನ್ ಪರಾಕ್ಸೈಡ್ ದ್ರಾವಣಕ್ಕೆ ಮ್ಯಾಂಗನೀಸ್ ಆಕ್ಸೈಡನ್ನು ಹಾಕಿದ ಕೂಡಲೇ ಆಕ್ಸಿಜನ್ ಬಿಡುಗಡೆ ಆಗ್ತದೆ, ಮತ್ತು ಅದರಲ್ಲಿ ಉಳಿಯುವುದು ನೀರಾಗಿರ್ತದೆ. ಇದು ಕೂಡ ಒಂದು ವಿಭಜನೆಯ ರಾಸಾಯನಿಕ ಕ್ರಿಯೆ ಅಂತ ನೀವು ರಾಸಾಯನಿಕ ಕ್ರಿಯೆಯನ್ನು ನೋಡಿದರೆ ಗೊತ್ತಾಗ್ತದೆ. 2 H2O2 MnO2 ಸಹಾಯದಿಂದ 2 H2O ಮತ್ತು O2 ಉತ್ಪನ್ನಗಳು ಸಿಗ್ತದೆ. ಅದೇ ರೀತಿ ನೀರನ್ನು ವಿದ್ಯುತ್ ವಿಶ್ಲೇಷಣೆಗೊಳಪಡಿಸಲಾಗಿದೆ. 8ನೇ ತರಗತಿಯಲ್ಲಿ ನೀವು ನೋಡಿದ್ದೀರಿ. ನೀರಿಗೆ ಕಾರ್ಬನ್ ದಂಡಗಳನ್ನು ಮುಳುಗಿಸಿ ಅದಕ್ಕೆ ವಿದ್ಯುತ್ತನ್ನು ಕೊಟ್ಟರೆ ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗ್ತದೆ. ಸಾಮಾನ್ಯವಾಗಿ ಋಣಧ್ರುವದಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ, ಅದೇ ರೀತಿ ಧನಧ್ರುವದಲ್ಲಿ ಆಕ್ಸಿಜನ್ ಬಿಡುಗಡೆ ಆಗ್ತದೆ ಎಂಬುದನ್ನು ನೀವು ಈ ಮೊದಲೇ ಕಲ್ತಿದ್ದೀರಿ. ಈಗ ಜಸ್ಟ್ ನೆನಪು ಮಾಡುವುದು. ಆಕ್ಸಿಜನ್ನ ಗುಣವನ್ನು ನೋಡಿದಾದರೆ ಅದಕ್ಕೆ ಯಾವ ರೀತಿಯ ಬಣ್ಣವಿಲ್ಲ, ವಾಸನೆ ಇಲ್ಲ, ನೀರಿನಲ್ಲಿ ವಿಲೀನ ಆಗ್ತದೆ ಅದು, ಮತ್ತು ವಾಯುವಿಗೆ ಉರಿಯಲು ಸಹಾಯ ಮಾಡ್ತದೆ ಅದು. ಇದು ಆಕ್ಸಿಜನ್ನ ಗುಣವಿಶೇಷತೆಯನ್ನು ನಾವು ನೋಡುವುದಾದರೆ, ಇದಲ್ಲದೆ
ಆಕ್ಸಿಜನ್ ಉರಿಯಲು ಸಹಾಯ ಮಾಡ್ತದೆ ಎಂಬುದಕ್ಕೆ ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಒಂದು ಸ್ಪ್ಯಾಚುಲಾದಲ್ಲಿ ಸಲ್ಫರನ್ನು ತೆಗೆದುಕೊಂಡು ಅದನ್ನು ಉರಿಸಬೇಕು, ಆಗ ನೀಲಿ ಜ್ವಾಲೆ ನಮಗೆ ಸಿಗ್ತದೆ, ನೀಲಿ ಬೆಂಕಿಯ ಜ್ವಾಲೆ ಸಿಗ್ತದೆ. ಅಂದರೆ ಸಲ್ಫರ್ ಆಕ್ಸಿಜನ್ನೊಂದಿಗೆ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ಆಗ್ತದೆ, S+O2 ಅದೇ ರೀತಿ ಕಾರ್ಬನ್ ಅಂದರೆ ಮಸಿ ನಾವು ಹೇಳ್ತೇವೆ, ಕಾರ್ಬನನ್ನು ಉರಿಸಿದರೆ ಅಧಿಕ ಉಷ್ಣತೆಯಲ್ಲಿ ಇದನ್ನು ಉರಿಸಬೇಕಾಗ್ತದೆ, ಆಗ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗ್ತದೆ, CO2. ಸಮೀಕರಣವನ್ನು ನೋಡುವುದಾದರೆ C+O2 CO2. ಅದೇ ರೀತಿ ಹೈಡ್ರೋಜನ್ ಆಕ್ಸಿಜನ್ನೊಂದಿಗೆ ವರ್ತಿಸಿ ನೀರು ಉಂಟಾಗ್ತದೆ ಎಂಬುದು ನಿಮಗೆ ಗೊತ್ತುಂಟು. ಅಂದರೆ ಹೈಡ್ರೋಜನನ್ನು ನೀವು ಉರಿಸಿದಾಗ ಅದರಲ್ಲಿ ಉತ್ಪತ್ತಿಯಾಗುವಂಥ ಉತ್ಪನ್ನ ನೀರು ಇದೆ. ಇಷ್ಟು ಮಾತ್ರವಲ್ಲದೆ ಆಕ್ಸಿಜನ್ ಸಾಮಾನ್ಯವಾಗಿ ಕಬ್ಬಿಣದೊಂದಿಗೆ ವರ್ತಿಸ್ತದೆ, ಅಲ್ಯೂಮಿನಿಯಂನೊಂದಿಗೆ ವರ್ತಿಸ್ತದೆ. ಕಬ್ಬಿಣವನ್ನು ನೀವು ಹೊಸ ಮನೆಯನ್ನು ಕಟ್ಟುವುದಾದರೆ ಕಿಟಕಿಗಳಿಗೆ ಕಬ್ಬಿಣದ ರಾಡನ್ನು ಹಾಕಿದಾಗ ಕಾಲಕ್ರಮೇಣ ಅದು ತುಕ್ಕು ಹಿಡಿಯುವುದನ್ನು ಗಮನಿಸ್ಬೋದು. ಅಂದರೆ ಇದು ಕಾರಣ ಆಕ್ಸಿಜನ್ನೊಂದಿಗೆ ವರ್ತಿಸುವುದು. ಅದೇ ರೀತಿ ಅಲ್ಯೂಮಿನಿಯಮನ್ನು ಕೂಡ ಹಾಗೆ ಇಟ್ಟರೆ ಅದಕ್ಕೂ ಅದರ ಬಣ್ಣ ಕಡಿಮೆಯಾಗುವುದು, ಹೊಳಪು ಕಡಿಮೆಯಾಗುವುದನ್ನು ಗಮನಿಸ್ಬೋದು. ಇದು ಕೂಡ ಕಾರಣ ಆಕ್ಸಿಜನ್ನ ವರ್ತನೆ. ಈಗ ಆಕ್ಸಿಜನ್ನ ಗುಣಗಳನ್ನು ನಾವು ಕಲಿತೆವು. ಆಕ್ಸಿಜನ್ನ ಉಪಯೋಗ ಹೇಗೆ, ಎಲ್ಲೆಲ್ಲ ಆಕ್ಸಿಜನನ್ನು ಉಪಯೋಗಿಸ್ತಾರೆ ನಮಗೆ ನಿತ್ಯ ಜೀವನದಲ್ಲಿ. ಒಂದು, ಆಕ್ಸಿಜನ್ ಉರಿಯುವಿಕೆಗೆ ಬೇಕು. ಆಕ್ಸಿಜನ್ ಇಲ್ಲದೆ ಯಾವುದೇ ಉರಿಯುವ ಪ್ರಕ್ರಿಯೆ ಉಂಟಾಗುವುದಿಲ್ಲ. ರಾಕೆಟ್ ಅಲ್ಲಿ ಉತ್ಕರ್ಷಣಕಾರಿಯಾಗಿ ಇದನ್ನು ಉಪಯೋಗಿಸ್ತಾರೆ. ಫ್ಯೂಯಲ್ ಉರಿಬೇಕಿದ್ರೆ ಆಕ್ಸಿಜನ್ ಬೇಕು, ಅದಕ್ಕೆ ಉತ್ಕರ್ಷಣಕಾರಿಯಾಗಿ ರಾಕೆಟ್ಗಳಲ್ಲಿ ಉಪಯೋಗಿಸ್ತಾರೆ. ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಕೃತಕ ಉಸಿರಾಟಕ್ಕಾಗಿ ಆಕ್ಸಿಜನ್ ಉಪಯೋಗಿಸ್ತಾರೆ. ಇಷ್ಟು ಆಕ್ಸಿಜನ್ ಬಗ್ಗೆ ನಾವು ಕಲಿಯುವುದು. ಒಂದನೇದಾಗಿ ಆಕ್ಸಿಜನ್ನು ನಾವು ಯಾವ ರೀತಿ ತಯಾರಿಸಿದ್ದೇವೆ ಎಂಬುದನ್ನು ನೋಡಿದ್ದೇವೆ. ಅದಲ್ಲದೆ ವಿಭಜನೆಯ ರಾಸಾಯನಿಕ ಕ್ರಿಯೆ ಈ ಆಕ್ಸಿಜನ್ ತಯಾರಿಸುವಾಗ ಹೇಗೆ ಉಂಟಾಗ್ತದೆ ಎಂಬುದನ್ನು ನಾವು ಸಮೀಕರಣದ ಮೂಲಕ ನೋಡಿದ್ದೇವೆ. ಅದಲ್ಲದೆ ಅದಕ್ಕೆ ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಈಗ ಆಕ್ಸಿಜನ್ನ ಇನ್ನೊಂದು ರೂಪವಾದ ಓಝೋನನ್ನು ನೋಡುವ. ಓಝೋನ್ ಆಕ್ಸಿಜನ್ ಒಂದು ದ್ವಿಪರಮಾಣ್ವಿಕ, ಆದರೆ ಯಾಕಂದರೆ ಅದರಲ್ಲಿ ಎರಡು ಆಕ್ಸಿಜನ್ ಸೇರಿ O2 ಆಗ್ತದೆ, ಅದೊಂದು ದ್ವಿಪರಮಾಣ್ವಿಕ. ಅದೇ ರೀತಿ O3 ಅಂದರೆ ಓಝೋನಲ್ಲಿ 3 ಪರಮಾಣುಗಳು ಒಟ್ಟು ಸೇರಿ ಉಂಟಾಗ್ತದೆ. O+O+O3 ಆ ರೀತಿಯಲ್ಲಿ ತ್ರಿಪರಮಾಣ್ವಿಕ. ಸಾಮಾನ್ಯ ಓಝೋನ್ ಈ ನಮ್ಮ ವಾತಾವರಣವನ್ನು ನೋಡೋದು ಸ್ಟ್ರಾಟೋಸ್ಫಿಯರ್ನಲ್ಲಿ ಕಂಡುಬರುವುದು. ವಾತಾವರಣದಲ್ಲಿ ನೀವು ಸಮಾಜಶಾಸ್ತ್ರದಲ್ಲಿ ಅದನ್ನು ಅಭ್ಯಾಸ ಮಾಡಿರ್ಬೋದು. ಬೇರೆ ಬೇರೆ ಪದರಗಳಿವೆ ವಾಯುವಿನಲ್ಲಿ. ಮೊದಲಾಗಿ ನಮಗೆ ಬರುವುದು ಟ್ರೋಪೋಸ್ಫಿಯರ್, ಸುಮಾರು 10ರಿಂದ 15 ಕಿಲೋಮೀಟರ್ ವ್ಯಾಪಿಸಿರ್ತದೆ ಟ್ರೋಪೋಸ್ಫಿಯರ್. ಅದರ ನಂತರ ಬರುವುದು ನಮಗೆ ಸ್ಟ್ರಾಟೋಸ್ಫಿಯರ್, ಅದು ಸಾಧಾರಣ 15ರಿಂದ 50 ಕಿಲೋಮೀಟರ್ವರೆಗೆ ವ್ಯಾಪಿಸ್ತದೆ. ಅದೇ ರೀತಿ ಮೆಸೋಸ್ಫಿಯರ್, ಹೀಗೆ ಪದರಗಳಿವೆ. ಅದರಲ್ಲಿ ಸ್ಟ್ರಾಟೋಸ್ಫಿಯರ್ ಎನ್ನುವಂಥ ಪದರದಲ್ಲಿ ಓಝೋನ್ ಸಾಮಾನ್ಯ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಈಗ ಇದು ಓಝೋನ್ ಮತ್ತು ಆಕ್ಸಿಜನ್ನ ಪ್ರಮಾಣ ಹೇಗೆ ಒಂದು ಸ್ಥಿರವಾಗಿರ್ತದೆ ಅಂದರೆ ವಾತಾವರಣದಲ್ಲಿ ಓಝೋನ್ ಮತ್ತು ಆಕ್ಸಿಜನ್ನ ಪ್ರಮಾಣ ಸ್ಥಿರವಾಗಿರುವುದು ಹೇಗೆ? ಸಾಮಾನ್ಯವಾಗಿ ಅಲ್ಟ್ರಾವೈಲೆಟ್ ಕಿರಣಗಳು, UV ಕಿರಣಗಳು ಅಂತ ಹೇಳ್ತೇವೆ, ಸೂರ್ಯನಿಂದ ಭೂಮಿಗೆ ಅಪ್ಪಳಿಸ್ತವೆ. ಕಡಿಮೆ ಚೈತನ್ಯವುಳ್ಳ, ಯಾಕೆಂದರೆ ನೀವು ಗಮನಿಸು ಆಕ್ಸಿಜನಿಗೆ ಸ್ಥಿರತೆ ಹೆಚ್ಚು, ಆದರೆ ಓಝೋನಿಗೆ ಸ್ಥಿರತೆ ಕಡಿಮೆ ಇರುವುದರಿಂದ ಕಡಿಮೆ UV ಚೈತನ್ಯ ಸಾಕು. ಕಡಿಮೆ ಅಲ್ಟ್ರಾವೈಲೆಟ್ ಚೈತನ್ಯ ಇರುವ ಅಲ್ಟ್ರಾವೈಲೆಟ್ ಕಿರಣಗಳು ಓಝೋನ್ನ ಮೇಲೆ ಬಿದ್ದಾಗ ಅದು ಆಕ್ಸಿಜನ್ ಆಗಿ ಪರಿವರ್ತನೆ ಆಗ್ತದೆ. ಅದೇ ಸಂದರ್ಭದಲ್ಲಿ ಆಕ್ಸಿಜನ್ ಏನು ಮಾಡ್ತದೆ, ಹೆಚ್ಚು ಚೈತನ್ಯ ಹೊಂದಿರುವ UV ಕಿರಣಗಳನ್ನು ಹೀರಿ, ಅಲ್ಟ್ರಾವೈಲೆಟ್ ಕಿರಣಗಳನ್ನು ಹೀರಿ
ಅದೇನಾಗ್ತದೆ ಅಂದರೆ O3 ಆಗಿ ಬದಲಾಗ್ತದೆ. ಇದನ್ನು ನಾವು ವಿಡಿಯೋದ ಮೂಲಕ ವಿವರವಾಗಿ ತಿಳಿದುಕೊಳ್ಳುವ. ತರಗತಿ 9 ರಸಾಯನಶಾಸ್ತ್ರ ಅಧ್ಯಾಯ 6 ಅಲೋಹಗಳು. ಓಝೋನ್ ಮತ್ತು ಓಝೋನ್ ಪದರಿನ ಕ್ಷಯ. ಆಕ್ಸಿಜನ್ನ ಬಹುರೂಪವಾದ ಓಝೋನ್ ಅನ್ನು ಪರಿಚಯಿಸೋಣ. ಓಝೋನ್ ಒಂದು ತ್ರಿಪರಮಾಣುವಿಕ ಅಣುವಾಗಿದೆ. ವಾತಾವರಣ ಆಕ್ಸಿಜನ್ ಮತ್ತು ಓಝೋನ್ಗಳೊಳಗಿನ ವ್ಯತ್ಯಾಸಗಳನ್ನು ಈ ಪಟ್ಟಿಯ ಮೂಲಕ ತಿಳಿದುಕೊಳ್ಳಿರಿ. ಅಣುಸೂತ್ರ: ಆಕ್ಸಿಜನ್ O2, ಓಝೋನ್ O3. ಅಟಾಮಿಸಿಟಿ: ಆಕ್ಸಿಜನ್ ದ್ವಿಪರಮಾಣುವಿಕ, ಓಝೋನ್ ತ್ರಿಪರಮಾಣುವಿಕ. ಬಣ್ಣ: ಆಕ್ಸಿಜನ್ ಬಣ್ಣವಿಲ್ಲ, ಓಝೋನಿಗೆ ನಸು ನೀಲಬಣ್ಣ. ಸ್ಥಿರತೆ: ಆಕ್ಸಿಜನಿಗೆ ಸ್ಥಿರತೆ ಹೆಚ್ಚು, ಓಝೋನಿಗೆ ಸ್ಥಿರತೆ ಕಡಿಮೆ. ಪಟ್ಟಿಯ ವಿಶ್ಲೇಷಣೆಯಿಂದ ಓಝೋನ್ ಮತ್ತು ಆಕ್ಸಿಜನ್ಗಳೊಳಗಿನ ಪ್ರಧಾನ ವ್ಯತ್ಯಾಸ ತಿಳಿಯಿತಲ್ಲವೇ? ವಾತಾವರಣದಲ್ಲಿ ಓಝೋನ್ ಉಂಟಾಗುವುದು ಹೇಗೆಂದು ನೋಡೋಣ. ವಾತಾವರಣದ ಆಕ್ಸಿಜನ್ ಅಣು ಉನ್ನತ ಚೈತನ್ಯ ಮಟ್ಟದಲ್ಲಿ ಅತಿ ನೇರಳೆ ಕಿರಣಗಳನ್ನು ಹೀರಿ ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆಗೊಳ್ಳುವುದು. ಈ ರೀತಿಯಲ್ಲಿ ಉಂಟಾದ ಆಕ್ಸಿಜನ್ ಪರಮಾಣು ಆಕ್ಸಿಜನ್ ಅಣುವಿನೊಂದಿಗೆ ಸೇರಿ ಓಝೋನ್ ಅಣು ಉಂಟಾಗುವುದು. O2 plus O gives O3. ಹೀಗೆ ಉಂಟಾದ ಓಝೋನ್ ಅಣು ಕಡಿಮೆ ಚೈತನ್ಯ ಮಟ್ಟದ ಅತಿ ನೇರಳೆ ಕಿರಣಗಳನ್ನು ಹೀರಿ ಪುನಃ ಆಕ್ಸಿಜನ್ ಅಣು ಆಗಿ ಬದಲಾಗುವುದು. O3 gives O2 plus O. ಓಝೋನ್ ಉಂಟಾಗುವುದು ಮತ್ತು ವಿಭಜಿಸುವುದು ಹೇಗೆಂದು ತಿಳಿಯಿತಲ್ಲವೇ? ಉಂಟಾಗುವ ಮತ್ತು ವಿಭಜಿಸುವ ಓಝೋನಿನ ಪ್ರಮಾಣ ಸಾಮಾನ್ಯವಾಗಿ ಸಮಾನವಾಗಿರುವುದರಿಂದ ವಾತಾವರಣದಲ್ಲಿರುವ ಓಝೋನ್ನ ಪ್ರಮಾಣವು ಹೆಚ್ಚು ಕಡಿಮೆ ಸ್ಥಿರವಾಗಿರುವುದು. ವಾತಾವರಣದಲ್ಲಿ ಓಝೋನ್ ಒಂದು ಪದರವಾಗಿ ಉಳಿಯುವುದು. ಓಝೋನಿನ ರೂಪೀಕರಣಕ್ಕೆ ಮತ್ತು ವಿಭಜನೆಗೆ ಸೂರ್ಯನಿಂದ ಬರುವ ಅತಿನೇರಳೆ ಕಿರಣಗಳು ಕಾರಣವಾಗುವುದು. ಆದುದರಿಂದ ಅವುಗಳು ಹೆಚ್ಚಾಗಿ ಭೂಮಿಗೆ ತಲುಪುವುದಿಲ್ಲ. ಈ ಕಾರಣದಿಂದ ಓಝೋನ್ ಪದರನ್ನು ಓಝೋನ್ ಕೊಡೆ ಎಂದು ಕರೆಯುವರು. ಓಝೋನ್ ಪದರಿನ ಕ್ಷಯಕ್ಕೆ ಕ್ಲೋರೋಫ್ಲೋರೋ ಕಾರ್ಬನ್ CFC ಪ್ರಧಾನ ಕಾರಣವಾಗಿದೆ. ಓಝೋನ್ ಪದರಿನ ಕ್ಷಯಿಸುವಿಕೆ ಹೇಗೆಂದು ಗಮನಿಸಿರಿ. ಹೀಗೆ ಓಝೋನ್ ಪದರಿಗೆ ವಿಭಜನೆ ಉಂಟಾದರೆ ಉಂಟಾಗುವ ದುಷ್ಪರಿಣಾಮಗಳು ಯಾವುವೆಂದು ಪರಿಶೀಲಿಸೋಣ. ಹಾನಿಕಾರಕವಾದ ಅತಿನೇರಳೆ ಕಿರಣಗಳು ಭೂಮಿಗೆ ತಲುಪುವಾಗ ಇಲ್ಲಿ ನೀಡಿರುವ ಸಮಸ್ಯೆಗಳು ಉಂಟಾಗುವುದು. ಜೀವಿಗಳ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು, ಜೀವಿ ಪರಿಸ್ಥಿತಿ ವ್ಯೂಹದ ಸಮತೋಲನ ಸ್ಥಿತಿ ತಪ್ಪುವುದು, ಚರ್ಮದ ಕ್ಯಾನ್ಸರ್, ದೃಷ್ಟಿದೋಷಗಳು ಮುಂತಾದ ಸಮಸ್ಯೆಗಳು ಉಂಟಾಗುವುದು. ಸಸ್ಯಗಳಲ್ಲಿ ಹರಿತ್ತು ಕಡಿಮೆಯಾಗುವುದು. ಅದ ಕಾರಣ ಈ ಓಝೋನ್ ಪದರ ಈಗ ಯಾವ ರೀತಿ ಕೆಲಸ ಮಾಡ್ತದೆ, ನಮಗೆ ಅದರಿಂದ ಯಾವುದು ಜೀವಿಗಳಿಗೆ ಏನು ಸಹಾಯ ಆಗ್ತದೆ ಈಗಾಗಲೇ ನೋಡಿರ್ಬೋದು. ನಮಗೆ ಸೂರ್ಯನಿಂದ UV ಕಿರಣಗಳು ಅಪ್ಪಳಿಸ್ತದೆ ಭೂಮಿಗೆ. ಇದು ಬಂದರೆ ಭೂಮಿಯ ಉಷ್ಣತೆ ಜಾಸ್ತಿ ಆಗ್ತದೆ, ಅಲ್ಲದೆ ಅನೇಕ ರೀತಿಯ ಕಾಯಿಲೆಗಳು ನಮಗೆ ಬರ್ತದೆ. ಅದನ್ನು ಮುಂದೆ ನೋಡುವ, ಆಯಿತಾ. ಓಝೋನು ಪದರ ಈಗ ಮಾನವ ವಿವಿಧ ಸಂಶೋಧನೆ ಮತ್ತು ಚಟುವಟಿಕೆಗಳಿಂದಾಗಿ ಓಝೋನ್ ಪದರ ಒಟ್ಟೆ ಆಗ್ತಾ ಇದೆ, ಅಂದರೆ ನಶಿಸ್ತಾ ಇದೆ. ಇದಕ್ಕೆ ಕಾರಣ ಹೆಚ್ಚು CFCಗಳನ್ನು ಫ್ರಿಡ್ಜ್ಗಳಲ್ಲಿ ಹವಾನಿಯಂತ್ರಿತ ಅಥವಾ AC ಉಪಯೋಗಿಸುವುದರಿಂದ ದೊಡ್ಡ ಸಮಸ್ಯೆ. ಈ ಹಾಳಾದಂಥ AC ಅಥವಾ ಫ್ರಿಡ್ಜನ್ನು ಬಿಸಾಡುವುದರಿಂದ ಅದರಲ್ಲೇ ಇರುವಂಥ ಕ್ಲೋರೋಫ್ಲೋರೋ ಕಾರ್ಬನ್, ಅದೊಂದು ಒಂದು ದ್ರವ, ಬಹಳ ತಂಪಾದಂಥ ದ್ರವ, ಕಡಿಮೆ ಉಷ್ಣತೆಯಲ್ಲಿ ಅದು ಬಾಷ್ಪೀಕರಣಕ್ಕೆ ಒಳಗಾಗ್ತದೆ. ಬಾಷ್ಪೀಕರಣಕ್ಕೆ ಒಳಗಾಗುವಾಗ ಏನಾಗ್ತದೆ ಅಂದರೆ ತಂಪಾಗ್ತದೆ. ಫ್ರಿಡ್ಜಿನಲ್ಲಿ ಆಗುವಂಥ ಚಟುವಟಿಕೆ ಅದು ಉಷ್ಣತೆ ಕೊಟ್ಟಾಗ ಬಾಷ್ಪೀಕರಣಕ್ಕೆ ಒಳಗಾಗ್ತದೆ. ಒಳಗಾದಾಗ ಫ್ರಿಡ್ಜಿಯ ಒಳಗಿರುವ ಉಷ್ಣತೆ ಅನ್ನೋದು ಉಪಯೋಗಿಸ್ತದೆ.
ಹಾಗೂ ಫ್ರಿಡ್ಜ್ ತಂಪಾಗ್ತದೆ. ಸಿ ಎಫ್ ಸಿ ಇಲ್ಲಿಂದ ಭೂಮಿಯಿಂದ ಬಿಡುಗಡೆ ಆದಂಥ ಸಿ ಎಫ್ ಸಿ ನೇರವಾಗಿ ಇದಕ್ಕೆ ವಾತಾವರಣಕ್ಕೆ ಹೋಗ್ತದೆ, ಸ್ಟ್ರಾಟೋಸ್ಫಿಯರ್ಗೆ ತಲುಪ್ತದೆ. ಅಲ್ಲಿ ಸ್ವತಃ ಈ ವಿಭಜನೆಯಾಗಿ ಸಿ ಎಫ್ ಸಿ ವಿಭಜನೆ ಕ್ಲೋರಿನ್ ಬೇರೆಯಾಗಿ ಅದು ಈ ಓಝೋನ್ನೊಂದಿಗೆ ವರ್ತಿಸಿದೆ, ಓಝೋನನ್ನು ಆಕ್ಸಿಜನ್ ಆಗಿ ಪರಿವರ್ತಿಸಿದೆ. ಇದರಿಂದಾಗಿ ಏನಾಗ್ತದೆ ಅಂದರೆ ಆಕ್ಸಿಜನ್ ಮತ್ತು ಓಝೋನ್ಗಳ ಸಮತೋಲನ ತಪ್ಪುತ್ತದೆ. ಈ ಸಮತೋಲನ ತಪ್ಪಿದರೆ ಸಮಸ್ಯೆ ಏನು? ಒಂದು, ನೇರವಾಗಿ ಅಲ್ಟ್ರಾವಯಲೆಟ್ ಕಿರಣಗಳು ಭೂಮಿಗೆ ಅಪ್ಪಳಿಸ್ತವೆ. ಅದನ್ನು ಹೀರಲಿಕ್ಕೆ ಅಲ್ಲಿ ಬೇಕಾದಷ್ಟು ಓಝೋನ್ ಮುಂದೊಂದಿನ ಇರಲಿಕ್ಕಿಲ್ಲ. ಇದೆಲ್ಲ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವಂಥ ವಿಷಯ. ಬೇರೆ ಬೇರೆ ದೇಶಗಳು ಇದರ ಬಗ್ಗೆ ಚಿಂತಿಸ್ತಾ ಇವೆ, ಸೆಮಿನಾರನ್ನು ಕೊಡ್ತಾ ಇದೆ, ಜನಗಳಿಗೆ ಜನಜಾಗೃತಿಯನ್ನು ಕೊಡ್ತಾ ಇದ್ದಾರೆ. ಯು ವಿ ಕಿರಣಗಳಿಂದ ಏನು ಹಾನಿ? ಒಂದು, ಜೀವಿಗಳ ಪ್ರತಿರೋಧ ಶಕ್ತಿ ಕಡಿಮೆ ಆಗ್ತದೆ. ಅದು ನಮ್ಮ ಮೈಗೆ ಬೀಳುವುದರಿಂದ, ಜೀವಿಗಳ ಮೈಗೆ ಬೀಳುವುದರಿಂದ ಪ್ರತಿರೋಧ ಶಕ್ತಿ ಕಡಿಮೆ ಆಗ್ತದೆ. ಜೀವಿ ಪರಿಸ್ಥಿತಿ ವ್ಯೂಹದ ಅಸಮತೋಲನ ಉಂಟಾಗ್ತದೆ, ಅಸಮತೋಲನ ತಪ್ಪುತ್ತದೆ, ಸಮತೋಲನ ತಪ್ಪುತ್ತದೆ, ಅಸಮತೋಲನ ಉಂಟಾಗ್ತದೆ. ಅನಂತರ ಬಿಸಿಲು ಸುಡಿತ ಅಂದರೆ ಬಿಸಿಲು ಹೆಚ್ಚಾಗಿ, ಶಾಖ ಹೆಚ್ಚಾಗಿ ಮೈಯಲ್ಲಿ ಬೊಬ್ಬೆ ಹೇಳುವುದು, ಬೊಬ್ಬೆ ಎದ್ದು ಅನಂತರ ಕೀವಾಗಿ ಅದು ದೊಡ್ಡ ಅನಾಹುತ ಆಗುವಂಥದ್ದು. ಅನಂತರ ಚರ್ಮದ ಕ್ಯಾನ್ಸರ್ ಉಂಟಾಗ್ತದೆ ಯು ವಿ. ಅನಂತರ ಸಸ್ಯಗಳಲ್ಲಿ ಹೇಳುವುದಾದರೆ ಹರಿತ್ತಿನ ಉತ್ಪಾದನೆ ಕಡಿಮೆ ಆಗ್ತದೆ. ಈ ಹರಿತ್ತಿನ ಉತ್ಪಾದನೆ ಕಡಿಮೆ ಆದಾಗ ಏನಾಗ್ತದೆ ಅಂದರೆ ಅಲ್ಲಿ ಉತ್ಪಾದನೆ ಕಡಿಮೆಯಾದಾಗ ಸಸ್ಯಗಳು ಸಾಯ್ತವೆ. ಸಾಮಾನ್ಯವಾಗಿ ಸಸ್ಯಗಳು ಸರಿಯಾಗಿ ಬೆಳೆಯುವುದಿಲ್ಲ. ಈ ರೀತಿಯಾಗಿ ಯು ವಿಯ ಅಥವಾ ಸಿ ಎಫ್ ಸಿಯ ಉಪಯೋಗ ಹೆಚ್ಚಾದರೆ ಅದನ್ನು ನಾವು ವಾತಾವರಣಕ್ಕೆ ಮೇಲೆ ಬಿಟ್ಟರೆ ಮುಂದೊಂದು ದಿನ ಸಸ್ಯಗಳು ಇರುವುದಿಲ್ಲ, ಅವುಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತದೆ. ಅದಲ್ಲದೆ ಈ ಕೆಳಗೆ ಹೇಳಿದಂಥ ಎಲ್ಲ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ. ಅದಗಳು ನೀವೆಲ್ಲರೂ ಏನು ಮಾಡಬೇಕೆಂದರೆ ಇದನ್ನು ಉಳಿದ ನಿಮ್ಮ ಹಿರಿಯರಿಗೆ ಇದರ ಪಾಠವನ್ನು ಹೇಳಬೇಕಾಗ್ತದೆ. ಅದಲ್ಲದೆ ಕೆಲವು ವಿಜ್ಞಾನ ವಿಷಯ ಗೊತ್ತಿಲ್ಲದಂಥ ಕೆಲವು ವ್ಯಕ್ತಿಗಳಿದ್ದರೆ ಅವರಿಗೆ ನೀವು ಅರಿವನ್ನು ಮೂಡಿಸಬೇಕು. ಅದಲ್ಲದೆ ನೀವೊಂದು ವಿಜ್ಞಾನಿಯಾದಾಗ ಇದಕ್ಕೆ ನೀವು ಮುಂದೆ ಒಂದು ವಿಜ್ಞಾನಿಯಾದರೆ ಇದಕ್ಕೆ ಯಾವ ರೀತಿಯ ಪರ್ಯಾಯ ವ್ಯವಸ್ಥೆ ನಾವು ಕಂಡುಹಿಡಿಬೋದು? ಇದರಲ್ಲಿ ಸಿ ಎಫ್ ಸಿಯನ್ನು ಉಪಯೋಗಿಸುವ ಬದಲು ಬೇರೆ ಯಾವ ರೀತಿಯ ಇದನ್ನು ಉಪಯೋಗಿಸ್ಬೋದು ಎಂಬುದರ ಬಗ್ಗೆ ನೀವು ಚಿಂತಿಸಬೇಕು. ಮತ್ತು ನಿಮ್ಮಿಂದಾಗಿ ಸಮಾಜ ಒಳಿತನ್ನು ಕಾಣಬೇಕು. ಈಗ ನಾವು ಇಲ್ಲಿವರೆಗೆ ಕಲಿತದನ್ನು ನೆನಪು ಮಾಡುವ. ಆಕ್ಸಿಜನ್ ಕಂಡುಹಿಡಿದವ ಜೋಸೆಫ್ ಪ್ರಿಸ್ಟ್ಲಿ. ಅನಂತರ ಆಕ್ಸಿಜನ್ ತಯಾರಿಯ ಬಗ್ಗೆ ನಾವು ಕಲಿತಿದ್ದೇವೆ. ಆಕ್ಸಿಜನ್ ಸಮೀಕರಣವನ್ನು ನೋಡಿದಾಗ ಅಲ್ಲಿ ಯೌಗಿಕ ವಿಭಜನೆ ಆಗ್ತದೆ. ಅಂದರೆ ವಿಭಜನಾ ರಾಸಾಯನಿಕ ಕ್ರಿಯೆ ಅಂದರೆ ಒಂದು ಯೌಗಿಕ ಎರಡಕ್ಕಿಂತ ಹೆಚ್ಚು ಯೌಗಿಕವಾಗಿ ವಿಭಾಗವಾಗುವುದನ್ನು ವಿಭಜನಾ ರಾಸಾಯನಿಕ ಕ್ರಿಯೆ ಎಂಬುದಾಗಿ ಕರೀತೇವೆ. ಆಗುವುದನ್ನು ವಿಭಜನಾ ರಾಸಾಯನಿಕ ಕ್ರಿಯೆ ಎಂಬುದಾಗಿ ಕರೀತೇವೆ ಎಂಬುದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ನಂತರ ಆಕ್ಸಿಜನ್ ಉಪಯೋಗವನ್ನು ನಾವು ನೋಡಿದ್ದೇವೆ ಯಾವ ರೀತಿಯಿಂದ. ಆನಂತರ ಓಝೋನ್ನ ಅಸಮತೋಲನ ಹೇಗೆ ಈ ಪರಿಸರದಲ್ಲಿ ಉಂಟಾಗ್ತದೆ, ವಾಯುವಿನಲ್ಲಿ ಉಂಟಾಗ್ತದೆ ಎಂಬುದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಓಝೋನ್ ಪದರಿನ ಕ್ಷಯ ಯಾವ ರೀತಿ ಉಂಟಾಗ್ತದೆ ಎಂಬುದರ ಬಗ್ಗೆಯೂ ನಾವು ವಿವರವಾಗಿ ಈಗ ತಿಳಿದುಕೊಂಡೆವು. ನೀವು ಕೆಲವು ಪ್ರಶ್ನೆಗಳನ್ನು ಈಗ ಬರೆದುಕೊಳ್ಳಿ, ಅದಕ್ಕೆ ಉತ್ತರಿಸಿ ನಿಮ್ಮ ಅಧ್ಯಾಪಕರಲ್ಲಿ ಕೊಡಬೇಕು. 1ನೇ ಪ್ರಶ್ನೆ, ಹೈಡ್ರೋಜನ್ ತಯಾರಿಸಲು ಯಾವ ವಸ್ತುಗಳು ಬೇಕು? ಮತ್ತೊಮ್ಮೆ, ಹೈಡ್ರೋಜನ್ ತಯಾರಿಸಲು ಯಾವ ವಸ್ತುಗಳು ಬೇಕು? ವಿಭಜನೆಯ ಕ್ರಿಯೆ ಎಂದರೇನು? ಉದಾಹರಣೆಗಳನ್ನು ಬರೆಯಿರಿ. ವಿಭಜನೆಯ ಕ್ರಿಯೆ ಎಂದರೇನು? ಉದಾಹರಣೆಯನ್ನು ಬರೆಯಿರಿ. 3ನೇ ಪ್ರಶ್ನೆ,
ಪ್ರಕೃತಿಯಲ್ಲಿ ಆಕ್ಸಿಜನ್ ಮತ್ತು ಓಝೋನ್ನ ಸಮತೋಲನ ಹೇಗೆ ಉಂಟಾಗ್ತದೆ? ಪ್ರಕೃತಿಯಲ್ಲಿ ಆಕ್ಸಿಜನ್ ಮತ್ತು ಓಝೋನ್ನ ಸಮತೋಲನ ಹೇಗೆ ಉಂಟಾಗುತ್ತದೆ? ಮುಂದಿನ ಪ್ರಶ್ನೆ, ಓಝೋನ್ನ ಪದರಿನ ಕ್ಷಯ, ಓಝೋನ್ ಪದರದ ಕ್ಷಯ ಹೇಗೆ ಉಂಟಾಗ್ತದೆ? ನಾಲ್ಕನೇ ಪ್ರಶ್ನೆ, ಅಲ್ಟ್ರಾವಯಲೆಟ್ ಕಿರಣಗಳು ಭೂಮಿಗೆ ಅಪ್ಪಳಿಸುವುದರಿಂದ ಉಂಟಾಗುವ ದುಷ್ಪರಿಣಾಮಗಳು ಯಾವುದು? ಇಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಿ. ಇಲ್ಲಿಗೆ ನಮ್ಮ ಇಂದಿನ ಆನ್ಲೈನ್ ವಿಡಿಯೋವನ್ನು ಕೊನೆಗೊಳಿಸುವ. ನಮಸ್ಕಾರ.